ನಮ್ಮವರೇ ಬೇಕು ಅಂತೇಳಿ ಕುಳಿತಿದ್ದಾರೆ ಎರಡೂ ಕಡೆಯವರು ಕೂಡ. ನಮ್ಮವರೇ ಬೇಕು, ನಮ್ಮವರೇ ಮುಖ್ಯಮಂತ್ರಿ ಆಗಬೇಕು. 2.5 ವರ್ಷ ಕರ್ನಾಟಕದ ಜನ ಓಟ್ ಹಾಕುವಾಗಲೂ ಕೂಡ ಇಲ್ಲ. ಆದರೂ 2.5 ವರ್ಷಕ್ಕೆ ಇವರು ಮುಖ್ಯಮಂತ್ರಿ ಇರಲಿ, 2.5 ವರ್ಷಕ್ಕೆ ಇವರು ಮುಖ್ಯಮಂತ್ರಿ ಇರಲಿ ಅಂತೇಳಿ ಎರಡೆರಡು ಓಟ್ ಹಾಕಿದ್ದಾರೆ. ಹಾಕಿರೋದು ಒಂದೇ ಓಟು ಹಾಗೆ. ಆದರೆ ಇವರು ಪಾಲು ಮಾಡ್ಕೊಂಡಿದ್ದಾರೆ, ಅರ್ಧ ನಂಗೆ ಅರ್ಧ ನಿಂಗೆ ಅಂತ ಹೇಳ್ಕೊಂಡು. ಈ ಅರ್ಧದ ಫೈಟ್ ಈಗ ಶುರುವಾಗಿದೆ. ಚುಂಚನಗಿರಿ ಸ್ವಾಮೀಜಿಗಳು, ಆದಿಚುಂಚನಗಿರಿ ಸ್ವಾಮೀಜಿಯವರು ಮಾತನಾಡಿದ್ದಾರೆ, ಕಾಗಿನೆಲೆ ಸ್ವಾಮೀಜಿಯವರು ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ಗಾಗಿ ದುಡಿತಿರುವಂತಹ ಶಿಸ್ತಿನ ಸಿಪಾಯಿ ಅಂತೇಳಿ ಅವರು ಶಿವಕುಮಾರ್ ಅವ್ರನ್ನ ಮೆಚ್ಚಿಕೊಂಡಿದ್ದಾರೆ. CM ಆಯ್ಕೆ ಮಾಡೋದು ಶಾಸಕರ ಅಧಿಕಾರ ಅಂತ ಹೇಳಿ ಕಾನೂನಿನ ವಿಚಾರದಲ್ಲಿ ಸ್ವಾಮೀಜಿಯವರು ಮಾತನಾಡ್ತಿದ್ದಾರೆ. ಯಾಕಂದರೆ ಸದ್ಯಕ್ಕೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರಿಗೊಂದು ವಿಶ್ವಾಸ ಇದೆ, ಶಾಸಕರ ಬೆಂಬಲ ಸಿದ್ದರಾಮಯ್ಯನವರ ಬೆನ್ನಿಗಿದೆ ಅಂತ ಹೇಳಿ. ಹೀಗಾಗಿ ಮಾತಿನ ಶೈಲಿಯು ಕೂಡ ಅದಕ್ಕೆ ಪೂರಕವಾಗಿದೆ. 2.5 ವರ್ಷ ಆದಮೇಲೆ CM ಆಗಬೇಕು ಅನ್ನುವಂಥದ್ದು ನಿರ್ಮಲಾನಂದ ಶ್ರೀಗಳ ಮಾತಾದರೆ, ಈ ಕಡೆಯಿಂದ ನಿರಂಜನಾನಂದಪುರಿ ಶ್ರೀಗಳು ಯಾರು CM ಆಗಬೇಕು ಅನ್ನೋದನ್ನು ಶಾಸಕರು ನಿರ್ಧರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದು ಒಪ್ಪಂದದಂತೆ ಹಂಚಿಕೆ ಆಗಬೇಕು ಅನ್ನುವಂಥದ್ದು ಸ್ವಾಮೀಜಿಯವರ ಮಾತಾದರೆ, ಇಲ್ಲಿ ಕಾಗಿನೆಲೆ ಶ್ರೀಗಳು CM ಯಾರೆಂದು ಯಾರೋ ಸ್ವಾಮಿಗಳು ನಿರ್ಧರಿಸುವುದಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಸ್ವಾಮೀಜಿಗಳ ಜವಾಬ್ದಾರಿಯನ್ನು ಅವರು ನೆನಪಿಸಿದ್ದಾರೆ. ಆದಿಚುಂಚನಗಿರಿ ಸ್ವಾಮೀಜಿಯವರು CM ಸ್ಥಾನ ತಡ ಆಗ್ತಾ ಇರುವಂಥದ್ದು ಮಠದ ಭಕ್ತರಿಗೂ ಬೇಸರ ತಂದಿದೆ ಅಂತ ಹೇಳಿದ್ದಾರೆ. ಮಠದ ಭಕ್ತರಿಗೂ ಬೇಸರ ತಂದಿದೆ. ಕರ್ನಾಟಕದಲ್ಲಿ ಯಾರು ಮುಖ್ಯಮಂತ್ರಿ ಇರಬೇಕು ಅನ್ನೋಂಥ ವಿಚಾರದಲ್ಲಿ ನಾಯಕರು ಚರ್ಚೆ ಮಾಡಿ ಸೂಕ್ತ ನಿರ್ಣಯ ಕೈಗೊಳ್ತಾರೆ ಅಂತೇಳಿ ಕಾಗಿನೆಲೆ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ಬಿಕ್ಕಟ್ಟು ಮುಂದುವರೆದರೆ DKC ಚರ್ಚಿಸ್ತಾರೆ ಅನ್ನುವಂಥದ್ದು ಆದಿಚುಂಚನಗಿರಿ ಶ್ರೀಗಳ ವಿಶ್ವಾಸ. ಆದರೆ ಕಾಗಿನೆಲೆ ಶ್ರೀಗಳು ಹೇಳ್ತಾ ಇದ್ದಾರೆ, ಶ್ರೀಗಳು ಮಧ್ಯಪ್ರವೇಶಿಸಿ ಗೊಂದಲ ಸೃಷ್ಟಿಸುವುದು ಸೂಕ್ತವಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು ಯಾವ್ಯಾವ ಸಂದರ್ಭಗಳಲ್ಲಿ ಹೇಗೆಲ್ಲ ಮಾತುಗಳು ಬರ್ತಾ ಇರ್ತವೆ ಅನ್ನೋದು ನಾವು ಹಿಂದೆಯೂ ಕೂಡ ನೋಡಿದ್ದೀವಿ. ಈಗಲೂ ಬರ್ತಾ ಇರುವಂತಹ ಮಾತುಗಳು ಬಹಳ ಮುಖ್ಯವಾಗಿ ರಾಜಕೀಯದಲ್ಲಿ ನಮ್ಮವರೇ ಬೇಕು ಅನ್ನುವಂಥದ್ದರ ಪೂರಕವಾಗಿದೆ. DKCಗೆ ರಾಜಕೀಯದ ಒಳಸುಳಿ ಗೊತ್ತಿದೆ ಅಂತೇಳಿ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಹೇಳಿದರೆ, ಮಠಾಧೀಶರು ಹೇಳಿದರೆ CM ಆಗುವ ಅವಕಾಶ ಸಂವಿಧಾನದಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ನಿರಂಜನಾನಂದಪುರಿ ಶ್ರೀಗಳು. ಒಕ್ಕಲಿಗ ಸಮುದಾಯ ಹಲವು ನಾಯಕರನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ನೆನಪಿಸಿದರೆ, ಈ ಕಡೆ ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ ಅನ್ನುವಂತಹ ಅಭಿಪ್ರಾಯವೂ ಕೂಡ ವ್ಯಕ್ತವಾಗಿದೆ. ನಮ್ಮವರೊಬ್ಬರು CM ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ ಅನ್ನುವಂಥದ್ದು ಆದಿಚುಂಚನಗಿರಿ ಸ್ವಾಮೀಜಿಯವರ ಮಾತಾದರೆ, ಕಾಂಗ್ರೆಸ್ ಪಕ್ಷದ ನಾಯಕರು ಸೂಕ್ತ ನಿರ್ಣಯ ಕೈಗೊಳ್ತಾರೆ ಅನ್ನುವಂಥದ್ದು ಕಾಗಿನೆಲೆ ಸ್ವಾಮೀಜಿಯವರ ವಿಶ್ವಾಸ. ರಾಜ್ಯದ ಹಿತದೃಷ್ಟಿಯಿಂದ ಸಮಸ್ಯೆ ಬಗೆಹರಿಸಲಿ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಒಂದು ಸಮುದಾಯದ ವ್ಯಕ್ತಿಯಲ್ಲ, ರಾಜ್ಯದ ಆಸ್ತಿ ಅಂತ ಹೇಳಿ ಕಾಗಿನೆಲೆ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ಇಬ್ಬರು ಸ್ವಾಮೀಜಿಗಳು ಏನೇನು ಹೇಳ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ತಾರೆ. ನೋವುಗಳನ್ನು ಏಕಾಂಗಿಯಾಗಿ ನಿಂತು ಅದನ್ನು ಸ್ವೀಕರಿಸಿ ಹೋರಾಡುವಂಥದ್ದು ಅಂತೆಲ್ಲ ಸೇವೆಯನ್ನು ಮಾಡಿರ್ತಕ್ಕಂಥ DK ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತಕ್ಕಂಥ ಭಾವನೆ ಎಲ್ಲರಿಗೂ ಕೂಡ ಇದೆ. ಅದೇ ಭಾವನೆ ನಮಗೂ ಕೂಡ ಇದೆ. ಆ ಒಂದು ಭಾವನೆಗೆ ಪೂರಕವಾಗಿ ಅವರ ಹೈಕಮಾಂಡ್ ಕೆಲಸ ಮಾಡುತ್ತೆ ಅಂತ ಒಂದು ಭರವಸೆ ಇದೆ. ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗೋ ಅವಕಾಶ ಇದ್ರೆ ಇದೆಯಾ? ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು, ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ. ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾವುದೋ ಸ್ವಾಮಿಗಳು ಮಾಡೋದು. ಇದು ಕೇವಲ ಸ್ವಾಮೀಜಿಗಳಿಗೆ ಸೀಮಿತ ಆಗಿಲ್ಲ, ಸಮುದಾಯದ ಸಂಘಟನೆಗಳಿಗೂ ಕೂಡ ಇದು ಬಂದಿದೆ. ಆ ಕಡೆ DK ಒಕ್ಕಲಿಗ ಟ್ರಂಪ್ ಕಾರ್ಡ್ ಬಳಕೆ ಆಗ್ತಾ ಇದೆ. ಒಕ್ಕಲಿಗ ಸಂಘ, ರಾಜ್ಯ ಒಕ್ಕಲಿಗರ ಸಂಘ ಶಿವಕುಮಾರ್ ಪರವಾಗಿ ನಿಂತಿದ್ದಾರೆ. ಈ ಕಡೆ ಅಹಿಂದ ಬಲ ಸಿದ್ದರಾಮಯ್ಯನವರ ಬೆನ್ನಿ ನಿಂತಿದೆ. ಅಹಿಂದ ವರ್ಗಗಳ ನಾಯಕರು ಅವರ ಸಂಘದ ಕಡೆಯಿಂದ ಅವರು ಮಾತನಾಡಿದ್ದಾರೆ. DK ಶಿವಕುಮಾರ್ಗೆ CM ಸ್ಥಾನ ಕೊಡಲೇಬೇಕು ಅನ್ನುವಂಥದ್ದು ಒಕ್ಕಲಿಗರ ಸಂಘದ ಡಿಮ್ಯಾಂಡ್. ಅಹಿಂದ ವರ್ಗದವರದು, ಅಹಿಂದ ವರ್ಗದ ರಕ್ಷಕರಿಗೆ ಅನ್ಯಾಯವನ್ನು ಸಹಿಸೋದಿಲ್ಲ ಅಂತ ಹೇಳಿಕೊಂಡು ಹೇಳ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯವಾಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಒಕ್ಕಲಿಗರ ಸಂಘದವರು ಹೇಳಿದರೆ, ಬೆದರಿಕೆಗಳಿಗೆಲ್ಲ ಬಗ್ಗೋದಿಲ್ಲ ಅಂತ ಹೇಳ್ಕೊಂಡು ಅಹಿಂದ ವರ್ಗದವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡೆಯಲಿ ಅನ್ನೋವಂಥದ್ದನ್ನು ಅವರು ನೆನಪಿಸಿದರೆ, ಹೈಕಮಾಂಡ್ ಯಾವ ಮಾತು ಕೊಟ್ಟಿಲ್ಲ ಅಂತೇಳಿ ಬಹುಶಃ ಇವರು ಕೂಡ ಅದರ ಜೊತೆಗೆ ಇದ್ದರೂ ಕಾಣುತ್ತೆ ಸಭೆಯಲ್ಲಿ. ಹಾಗಾಗಿ ಇವರು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಯಾವ ಮಾತು ಕೊಟ್ಟಿಲ್ಲ ಅಂತ ನೇರವಾಗಿ ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ. ಮೊದಲನೇ ಅವಧಿಯಲ್ಲಿನೇ DKC CM ಆಗಬೇಕಾಗಿತ್ತು ಅನ್ನೋಂಥದ್ದನ್ನು ಒಕ್ಕಲಿಗರ ಸಂಘದವರು ಹೇಳ್ತಾ ಇದ್ದಾರೆ. ಅಹಿಂದ ಬಲವಿಲ್ಲದಿದ್ದರೆ 2028ಕ್ಕೆ ಗೆಲ್ಲುವುದು ಅಸಾಧ್ಯ. ಆ ಮೂಲಕ ಭವಿಷ್ಯ ನುಡಿದಿದ್ದಾರೆ. ಯಾವ ರೀತಿಯಾಗಿ ಆಗುತ್ತೆ ನಿಮ್ಮ ಕತೆ ಅಂತೇಳಿ, ಒಂದು ವೇಳೆ ಬದಲಾವಣೆ ಮಾಡಿದರೆ ಅಂತೇಳಿ. ಸಮುದಾಯಕ್ಕೆ ಅನ್ಯಾಯವಾದರೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅಂಥೇಳಿ ಒಕ್ಕಲಿಗರ ಸಂಘದವರು ಹೇಳಿದರೆ, ಬದಲಾಯಿಸಿದರೆ ಅಹಿಂದ ನಾಯಕರನ್ನೇ ಮಾಡಬೇಕು, ಕಂಡೀಷನ್, ಷರತ್ತುಗಳು ಅನ್ವಯ, ಬದಲಾವಣೆಗೆ ಷರತ್ತುಗಳ ಅನ್ವಯ ಅನ್ನುವಂಥದ್ದು ಅಹಿಂದ ವರ್ಗದ ಕಡೆಯಿಂದ ಬರ್ತಾ ಇರುವಂತಹ ಮಾತು. ಈ ಮೂಲಕ ಸದ್ಯಕ್ಕೆ ಬಹಳ
ಬಿರುಸಿನ ಚರ್ಚೆ ಕೇವಲ ರಾಜಕೀಯವಾಗಿ ಮಾತ್ರ ನಡೀತಾ ಇಲ್ಲ, ಸಮುದಾಯಗಳ ನಡುವೆಯೂ ಕೂಡ ನಡೀತಾ ಇದೆ. ನಮ್ಮವರೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರು ಆಗ್ತಾರೆ, ಯಾರು ಮುಂದುವರಿತಾರೆ, ಇದು ಗೊತ್ತಾಗಬೇಕಾಗಿರುವಂತಹ ಸಂಗತಿ.